ತಂಡ ಐಸಿಸಿ ಟ್ರೋಫಿ ಫೈನಲ್ ಗೆದ್ದಿದ್ದೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆದ್ಮೇಲೆ. ವಿರಾಟ್ ಕೊಹ್ಲಿ ಸಕ್ಸಸ್ಫುಲ್ ಕ್ಯಾಪ್ಟನ್ ಆಗಿದ್ರು ಐಸಿಸಿ ಟೂರ್ನಿಗಳಲ್ಲಿ ಸಕ್ಸಸ್ ಅನ್ನ ಕಂಡಿರಲಿಲ್ಲ. ಐಸಿಸಿ ಟ್ರೋಫಿಗಳ ಬರ ನೆಗೆದು ರೋಹಿತ್ ಶರ್ಮಾ ಕ್ಯಾಪ್ಟನ್ ಆದ್ಮೇಲೆ. ಆದ್ರೆ ಕ್ರಿಕೆಟಿನ ಟೆಸ್ಟ್, ಒನ್ ಡೇ, T20 ಎಲ್ಲಾ ಮಾದರಿಯಲ್ಲೂ ತಂಡವನ್ನ ಫೈನಲ್ಗೆ ಕರೆದುಕೊಂಡು ಹೋಗಿರೋ ರೋಹಿತ್ ಶರ್ಮಾಗೆ ಫೈನಲ್ ಪ್ರಾಬ್ಲಮ್ ಕೂಡ ಕಾಡ್ತಾ ಇದೆ. ಅದೇನು ಗೊತ್ತಾ? ಭಾರತ ಇದುವರೆಗೆ ಆಡಿರೋ ಐಸಿಸಿ ಫೈನಲ್ಗಳಲ್ಲಿ ರೋಹಿತ್ ಶರ್ಮಾ ಒಂದು ಹಾಫ್ ಸೆಂಚುರಿಯನ್ನು ಕೂಡ ಹೊಡೆದಿಲ್ಲ. ಕಳೆದ ಏಕದಿನ ವಿಶ್ವಕಪ್ ಟೂರ್ನಿ ಫೈನಲ್ನಲ್ಲಿ ಗಳಿಸಿರುವಂತಹ 47 ರನ್ಗಳೇ ಇದುವರೆಗಿನ ಫೈನಲ್ಗಳಲ್ಲಿ ರೋಹಿತ್ ಶರ್ಮಾ ಗಳಿಸಿರೋ ಅತ್ಯಧಿಕ ಸ್ಕೋರ್ ನೋಡಿ. ರೋಹಿತ್ ಶರ್ಮಾ ಇದುವರೆಗೆ ಒಟ್ಟು 8 ಐಸಿಸಿ ಫೈನಲ್ ಅನ್ನ ಆಡಿದ್ದಾರೆ. ಮೊದಲ ಫೈನಲ್ ಮ್ಯಾಚ್ ಆಡಿದ್ದು 2007ರ T20 ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಆಟ ಆಡಿದ್ರು. ಆಗಿನ್ನು ರೋಹಿತ್ ಶರ್ಮಾ ಓಪನಿಂಗ್ ಬ್ಯಾಟ್ಸ್ಮನ್ ಅಲ್ಲ. ಗೌತಮ್ ಗಂಭೀರ್ ಅವರನ್ನ ಬಿಟ್ರೆ ಅತ್ಯಧಿಕ ಸ್ಕೋರ್ 30. ಆ ರನ್ ಅನ್ನ ಹೊಡೆದಿದ್ದ ಆಟಗಾರ ರೋಹಿತ್ ಶರ್ಮಾ. 7 ಬಾಲ್ಗಳಲ್ಲಿ ಹೊಡೆದಿದ್ದ 30 ರನ್. ಇನ್ನು ತಂಡವನ್ನ ಗೆಲ್ಲಿಸಿತ್ತು. ಆ ಹೊತ್ನಲ್ಲಿ ಭಾರತ ಚಾಂಪಿಯನ್ ಕೂಡ ಆಗಿತ್ತು. ಅದನ್ನ ಬಿಟ್ರೆ 2013ರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ನಲ್ಲಿ ಕೇವಲ 9 ರನ್. ಇನ್ನು 2017ರ T20 ವಿಶ್ವಕಪ್ ಫೈನಲ್ ನಲ್ಲಿ 29 ರನ್ ಅನ್ನ ಹೊಡೆದಿದ್ರು ಹಿಟ್ ಮ್ಯಾನ್. 2021ರ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ನಲ್ಲಿ ಡಕ್ಔಟ್ ಆಗಿದ್ದ ರೋಹಿತ್ ಶರ್ಮಾ 2021ರ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ನಲ್ಲಿ 34 ಮತ್ತು 30 ರನ್ ಹೊಡೆದು ಔಟ್ ಆಗಿದ್ರು. 2023ರ ವಿಶ್ವಕಪ್ ಪಂದ್ಯವನ್ನ ರೋಹಿತ್ ಔಟ್ ಆದ ನಂತರವೇ ಸೋತಿತ್ತು. ಅದಾದ ಮೇಲೆ 2024ರ T20 ವಿಶ್ವಕಪ್ ಗೆದ್ದ ಮ್ಯಾಚ್ ಇದೆಯಲ್ಲ, ಆ ಪಂದ್ಯದಲ್ಲೂ ರೋಹಿತ್ ಶರ್ಮಾ ಕೇವಲ 9 ರನ್ ಅನ್ನ ಹೊಡೆದಿದ್ರು. ಫೈನಲ್ ಮ್ಯಾಚ್ ಅಂದ್ರೆ ರೋಹಿತ್ ಶರ್ಮಾ ಡುಮ್ಕಿ ಸ್ಟಾರ್ ಆಗ್ಬಿಡ್ತಾರೆ. ಆದ್ರೆ ಫೈನಲ್ ಮ್ಯಾಚ್ಗಳಲ್ಲಿ ವಿರಾಟ್ ಕೊಹ್ಲಿ 2 ಬಾರಿ 50+ ಸ್ಕೋರ್ ಅನ್ನ ಮಾಡಿದ್ದಾರೆ. ವಿಶ್ವಕಪ್ ಫೈನಲ್ ಮ್ಯಾಚ್ಗಳ ದಾಖಲೆಯನ್ನ ನೋಡ್ತಿದ್ರೆ ಭಾರತಕ್ಕೊಬ್ಬ ಗಂಭೀರ್ ಅಗತ್ಯ ಇದೆ ಅನ್ನಿಸಿದ್ರೆ ಆಶ್ಚರ್ಯ ಇಲ್ಲ. ಭಾರತ 2007ರಲ್ಲಿ T20 ವಿಶ್ವಕಪ್ ಗೆದ್ದಾಗ ಮತ್ತು 2011ರಲ್ಲಿ ಏಕದಿನ ವಿಶ್ವಕಪ್ ಗೆದ್ದಾಗ ಭಾರತದ ಪರ ದೊಡ್ಡ ಸ್ಕೋರ್ ಮಾಡಿದ ದಾಖಲೆ ಗೌತಮ್ ಗಂಭೀರ್ ಹೆಸರಲ್ಲೇ ಇದೆ. ಇನ್ನು ಕಳೆದ ವರ್ಷದ ವಿಶ್ವಕಪ್ ಫೈನಲ್ ಪಂದ್ಯದ ಟಾಪ್ ಸ್ಕೋರರ್ ವಿರಾಟ್ ಕೊಹ್ಲಿ. ಅಭಿಮಾನಿಗಳ ಹಾರೈಕೆ ಇಷ್ಟೇ, ರೋಹಿತ್ ಶರ್ಮಾ ಆಟದ ಗತಿಯನ್ನೇ ಬದಲಿಸಬಲ್ಲ ಆಟಗಾರ. ರೋಹಿತ್ ಕ್ರೀಸ್ನಲ್ಲಿದ್ರೆ ಎದುರಾಳಿ ತಂಡದ ಲೆಕ್ಕಾಚಾರಗಳು ಛಿದ್ರವಾಗುತ್ತವೆ. ವೇಗವಾಗಿ ರನ್ಗಳನ್ನ ಗಳಿಸೋದು ಓಕೆ, ಬೇಕಾಬಿಟ್ಟಿ ಬಾಲುಗಳಿಗೆ ಔಟ್ ಆಗೋದು ಯಾಕೆ? ಸ್ವಲ್ಪ ತಾಳ್ಮೆಯಿಂದ ಆಡಿ ಭಾರತಕ್ಕೆ ಪಂದ್ಯವನ್ನ ಗೆಲ್ಲಿಸಿಕೊಡಿ ಅಂತಿದ್ದಾರೆ ಫ್ಯಾನ್ಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.